ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 44ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಯದುವಂಶ ವರ್ಣನೆ, ಕಾರ್ತವೀರ್ಯಾರ್ಜುನನಿಗೆ ಆಪವ ಮಹರ್ಷಿಯ ಶಾಪದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಋಷಿಗಳು ಹೇಳುತ್ತಾರೆ, ವಿಕ್ರಮಶಾಲಿಯಾದ ಕಾರ್ತವೀರ್ಯನು ಮಹಾತ್ಮನಾದ ಆಪವನ ವನವನ್ನೇಕೆ ಸುಟ್ಟನು? ಆ ರಾಜರ್ಷಿಯು ಪ್ರಜೆಗಳನ್ನು ಸುಖವಾಗಿ ಪಾಲಿಸುತ್ತಿದ್ದನೆಂದು ಕೇಳಿದ್ದೇವೆ. ತಾನೇ ರಕ್ಷಕನಾಗಿದ್ದು ಆ ತಪೋವನವನ್ನು ಸುಡಲು ಕಾರಣವೇನು? ಓ ಸೂತ, ಇದನ್ನು ವಿವರಿಸಿ ಹೇಳು. ಸೂತಮುನಿಯು ಹೇಳುತ್ತಾನೆ, ಸೂರ್ಯನು ಬ್ರಾಹ್ಮಣನ ರೂಪದಿಂದ ಕಾರ್ತವೀರ್ಯನ ಬಳಿಗೆ ಬಂದು, ರಾಜ, ನನಗೆ ತೃಪ್ತಿಯನ್ನು ಕೊಡುವ ಕಾರ್ಯವೊಂದಿದೆ, ಅದನ್ನು ನೀನು ನೆರವೇರಿಸಬೇಕು. ನಾನು ಸೂರ್ಯನು ಎಂದು ಹೇಳಿದನು. ರಾಜನು ಹೇಳುತ್ತಾನೆ, ಎಲೈ ಪೂಜ್ಯನೇ, ಸೂರ್ಯದೇವ, ನಿನಗೇತರಿಂದ ತೃಪ್ತಿಯಾದೀತು? ಎಂತಹ ಭೋಜನವನ್ನು ಕೊಡಲಿ?
ನಿನ್ನಿಂದ ಕೇಳಿ ಅದನ್ನು ನಡೆಸಿಕೊಡುವೆನು. ಸೂರ್ಯನು ಹೇಳುತ್ತಾನೆ, ದಾನಿಗಳಲ್ಲಿ ಮೊದಲಿಗನಾದ ಓ ರಾಜ, ಚಲಿಸದೆ ನೆಲೆಯಾಗಿ ನಿಂತಿರುವ ಗಿಡ ಮರವೇ ಮುಂತಾದ ಸ್ಥಾವರಗಳೆಲ್ಲವನ್ನೂ ನನಗೆ ಆಹಾರವಾಗಿ ಕೊಡು. ಅದರಿಂದ ನಾನು ತುಷ್ಟನಾಗುವೆನು. ಇದೇ ನನಗೆ ಮಾಡಿಕೊಡಬೇಕಾದ ತೃಪ್ತಿಕರವಾದ ಕಾರ್ಯ. ಕಾರ್ತವೀರ್ಯನು ಹೇಳುತ್ತಾನೆ, ಪ್ರತಾಪವಂತರಲ್ಲಿ ಶ್ರೇಷ್ಠನಾದ ಎಲೈ ಭಾಸ್ಕರನೇ, ಸ್ಥಾವರಗಳೆಲ್ಲವನ್ನೂ ಸುಡುವಂತಹ ತೇಜಸ್ಸು ಬಲವು ನನ್ನಲ್ಲಿಲ್ಲ. ಆದುದರಿಂದ ಇದೋ ನಿನಗೆ ನಮಸ್ಕರಿಸುವೆನು. ಸೂರ್ಯನು ಹೇಳುತ್ತಾನೆ, ಭೂಪಾಲಕ, ನನಗೆ ಸಂತೋಷವಾಯಿತು. ನಿನಗೆ ಅಕ್ಷಯ ಬಾಣಗಳನ್ನು ಕೊಡುವೆನು. ಅವು ಎಲ್ಲ ದಿಕ್ಕುಗಳಿಗೂ ಹೋಗಬಲ್ಲವು. ಪ್ರಯೋಗ ಮಾಡಿದಾಗ ನನ್ನ ತೇಜಸ್ಸಿನಿಂದ ಉರಿಯುವವು. ಅವುಗಳಲ್ಲಿ ನನ್ನ ಪ್ರತಾಪವು ಅಡಗಿರುವುದು. ಅವು ಗಿಡ ಮರಗಳನ್ನು ಒಣಗಿಸುವವು, ಒಣಗಿದುವನ್ನು ಬೂದಿ ಮಾಡುವವು. ಆದುದರಿಂದ ನನಗೆ ತೃಪ್ತಿಯಾಗುವುದು. ಸೂತಮುನಿಯು ಹೇಳುತ್ತಾನೆ, ಬಳಿಕ ಮಾರ್ತಾಂಡನು ಅರ್ಜುನನಿಗೆ ಬಾಣಗಳನ್ನು ಕೊಟ್ಟನು. ಅವುಗಳಿಂದ ಅವನು ಸಿಕ್ಕಿದ ಮರ ಗಿಡ ಮುಂತಾದುವನ್ನೆಲ್ಲ ಸುಡತೊಡಗಿದನು. ಗ್ರಾಮಗಳು, ಆಶ್ರಮಗಳು, ಗೊಲ್ಲರ ಹಳ್ಳಿಗಳು, ನಗರಗಳು, ತಪೋವನಗಳು, ಸುಂದರವಾದ ವನಗಳು ಮತ್ತು ಕೈದೋಟಗಳು ಇವೆಲ್ಲ ಸುಟ್ಟು ಹೋದವು. ಹೀಗೆ ಪೂರ್ವ, ದಕ್ಷಿಣ ಮುಂತಾದ ಎಲ್ಲ ದಿಕ್ಕುಗಳನ್ನು ಸುಟ್ಟನು. ಭೂಮಿಯಲ್ಲಿ ಮರಗಳಿಲ್ಲ, ಹುಲ್ಲಿಲ್ಲ. ಆ ಘೋರವಾದ ತೇಜಸ್ಸಿನಿಂದ ಎಲ್ಲವೂ ಹಾಳಾಯಿತು. ಆ ಸಮಯದಲ್ಲಿ ಆಪವ ಮಹರ್ಷಿಯು ನೀರಿನಲ್ಲಿ ನಿಂತು 10,000 ವರ್ಷಗಳ ಕಾಲ ತಪೋ ನಿಯಮವನ್ನು ಕೈಗೊಂಡಿದ್ದನು. ವ್ರತವು ಪೂರ್ಣವಾಗಲು ಮಹಾ ತೇಜಸ್ವಿಯಾದ ಆ ಮಹರ್ಷಿಯು ನೀರಿನಿಂದ ಎದ್ದು ಬಂದು ಅರ್ಜುನನಿಂದ ಆಶ್ರಮವು ಸುಟ್ಟು ಹೋಗಿದ್ದುದನ್ನು ಕಂಡನು. ಹಿಂದೆ ನಾನು ಹೇಳಿದ ಹಾಗೆ ರಾಜರ್ಷಿಯಾದ ಕಾರ್ತವೀರ್ಯನನ್ನು ಕೋಪದಿಂದ ಅವನು ಶಪಿಸಿದನು. ಇನ್ನು ಕ್ರೋಷ್ಟುವೆಂಬ ರಾಜರ್ಷಿಯ ಪೌರುಷಯುಕ್ತವಾದ ವಂಶವನ್ನು ವಿವರಿಸುವೆನು, ಕೇಳಿರಿ. ಯಾದವ ವಂಶಕ್ಕೆ ಕೀರ್ತಿ ತಂದ ಕೃಷ್ಣರೂಪಿಯಾದ ವಿಷ್ಣುವು ಇದೇ ಸಂತತಿಯಲ್ಲಿ ಜನಿಸಿದನು. ಮಹಾರಥನಾದ ವೃಜನೀವಂತನು ಕ್ರೋಷ್ಟುಪುತ್ರನು. ವೃಜನೀವಂತನಿಗೆ ಮಹಾಬಲನಾದ ಸ್ವಾಹನುದಿಸಿದನು. ಅವನಿಗೆ ವಾಗ್ಮಿಗಳಲ್ಲುತ್ತಮನಾದ ಋಷಂಗುವು ಮಗನಾದನು. ವಂಶವರ್ಧಕನೂ ಸೌಮ್ಯ ಗುಣಯುಕ್ತನೂ ಆದ ಮಗನು ಹುಟ್ಟಬೇಕೆಂದು ಆ ಋಷಂಗು ಅಪೇಕ್ಷಿಸಿದನು. ಚಿತ್ರರಥರೆಂಬ 2 ಪುತ್ರರು ಅವನಿಗೆ ಜನಿಸಿದರು. ಅವರು ಹೆಸರಿಗೆ ತಕ್ಕಂತಹ ಗುಣದಿಂದ ಕೂಡಿದ್ದರು. ಚಿತ್ರರಥನಿಗೆ ವೀರನೂ ಅತ್ಯುದಾರಿಯೂ ಆದ ಶಶಬಿಂದು ಚಕ್ರವರ್ತಿಯು ಮಗನಾದನು. ಅವನ ವಂಶ ಪರಂಪರೆಯನ್ನು ವಿವರಿಸುವ ಈ ಮಾತನ್ನು ಪೂರ್ವಕಾಲದಲ್ಲಿ ಹಾಡಿದರು. ಶಶಬಿಂದುವಿಗೆ 10,000 ಜನ ಮಕ್ಕಳಿದ್ದರು. ಅವರೆಲ್ಲರೂ ಬುದ್ಧಿವಂತರು, ಸುಂದರರು, ಅಪಾರವಾದ ಐಶ್ವರ್ಯದಿಂದಲೂ ತೇಜಸ್ಸಿನಿಂದಲೂ ಕೂಡಿದವರು. ಅವರಲ್ಲಿ 100 ಮುಖ್ಯರು. ಅದರಲ್ಲೂ ಪೃಥುವೆಂಬ ಹೆಸರಿನವರು ಮಹಾಬಲರು. ಪೃಥುಶ್ರವ, ಪೃಥುಯಶ, ಪೃಥುಧರ್ಮ, ಪೃಥುಂಜಯ, ಪೃಥುಕೀರ್ತಿ, ಪೃಥುಮನ ಈ ರಾಜರು ಶಶಬಿಂದುವಿನ ಮಕ್ಕಳು.
ಇತಿಹಾಸವನ್ನು ತಿಳಿದವರು ಪೃಥುಶ್ರವಸನು ಇವರಲ್ಲಿ ಶ್ರೇಷ್ಠನೆನ್ನುವರು. ಶಶಬಿಂದುವಿನ ಮಕ್ಕಳಲ್ಲಿ ಮಧ್ಯದವನಾದ ಸುಯಜ್ಞನ ಮಗನಿಗೂ ಸುಯಜ್ಞನೆಂದೇ ಹೆಸರು. ಈ ಸುಯಜ್ಞನ ಮಗನು ಉಶನಸನು. ಇವನು ಬಹಳ ಧರ್ಮದಿಂದ ಭೂಮಿಯನ್ನು ಆಳುತ್ತಾ 100 ಅಶ್ವಮೇಧ ಯಾಗಗಳನ್ನು ಮಾಡಿದನು. ಶತ್ರು ಸಂತಾಪಕನಾದ ತಿತಿಕ್ಷುವು ಉಶನಸನಿಗೆ ಪುತ್ರನಾದನು. ಅವನ ಮಗನು ರಾಜರ್ಷಿ ಶ್ರೇಷ್ಠನಾದ ಮರುತ್ತನು. ವೀರನಾದ ಕುಂಬಲಬರ್ಹಿಷನು ಮರುತ್ತನ ಪುತ್ರನು. ಇವನ ಮಗನೇ ಮೇಧಾವಿಯಾದ ರುಕ್ಮಕವಚನೆಂಬವನು. ವೀರನಾದ ರುಕ್ಮಕವಚನು ಧನುರ್ಧಾರಿಗಳಾದ ಶತ್ರುಗಳನ್ನು ವಿಧ ವಿಧವಾದ ಬಾಣಗಳಿಂದ ಸಂಹರಿಸಿ ಭೂಮಂಡಲವನ್ನು ಗೆದ್ದನು. ಒಂದಾನೊಂದು ಸಾರಿ ಅಶ್ವಮೇಧ ಯಾಗವನ್ನು ಮಾಡಿ ಬ್ರಾಹ್ಮಣರಿಗೆ ಅದನ್ನು ದಕ್ಷಿಣ ರೂಪವಾಗಿ ಕೊಟ್ಟನು. ರುಕ್ಮೇಶು, ಪೃಥುರುಕ್ಮ, ಜ್ಯಾಮಘ, ಪರಿಘ ಮತ್ತು ಹರಿ ಎಂಬ 5 ಮಕ್ಕಳು ರುಕ್ಮಕವಚನಿಗೆ ಹುಟ್ಟಿದರು. ಅವರು ಮಹಾವೀರರು, ಧನುರ್ವಿದ್ಯಾ ನಿಪುಣರು. ಪರಿಘನನ್ನು ಹರಿಯನ್ನು ಅವರ ತಂದೆಯು ವಿದೇಹ ರಾಜ್ಯದಲ್ಲಿ ನೆಲೆಗೊಳಿಸಿದನು. ಬಳಿಕ ರುಕ್ಮೇಶು ದೊರೆಯಾದನು. ಪೃಥುರುಕ್ಮನು ಅವನಿಗೆ ಆಶ್ರಿತನಾಗಿ ನಿಂತನು. ಜ್ಯಾಮಘನನ್ನು ಅವರು ರಾಜ್ಯದಿಂದ ಹೊರಡಿಸಲು ಆ ರಾಜಪುತ್ರನು ಒಂದಾನೊಂದು ಆಶ್ರಮಕ್ಕೆ ಹೋಗಿ ಅಲ್ಲಿ ಒಬ್ಬ ಬ್ರಾಹ್ಮಣನ ಉಪದೇಶದಿಂದ ಪ್ರಶಾಂತ ಚಿತ್ತನಾಗಿ ನೆಲೆಸಿದನು. ಬಳಿಕ ಬಿಲ್ಲನ್ನು ಹಿಡಿದು ರಥಾರೂಢನಾಗಿ ಜಾಮಘನು ಜೀವನ ಸಂಪಾದನೆಗೋಸ್ಕರ ಬೇರೆ ದೇಶಕ್ಕೆ ಹೋದನು. ಅಲ್ಲಿ ಅವನು ಒಬ್ಬನೇ ನರ್ಮದಾ ನದಿಗೆ ಹೋಗುವನು. ಅದರ ತೀರದಲ್ಲಿದ್ದ ವೃಕ್ಷವಂತವೆಂಬ ಪರ್ವತದಲ್ಲಿ ಇತರರು ಕುಳಿತಿರಲು ತಾನು ಕುಳಿತುಕೊಳ್ಳುವನು. ಜಾಮಘನಿಗೆ ವಿದ್ಯಾವತಿಯೂ ಸಾಧ್ವಿಯೂ ಆದ ಚೈತ್ರೆ ಎಂಬುವಳು ಪತ್ನಿಯಾಗಿದ್ದಳು. ಮಕ್ಕಳಿಲ್ಲದೆಯೇ ಆ ರಾಜನು ಕಾಲ ಕಳೆಯುತ್ತಿದ್ದನು. ಆದರೂ ಬೇರೆ ಯಾವಳನ್ನೂ ಮದುವೆಯಾಗಲಿಲ್ಲ. ಆತನು ಒಮ್ಮೆ ಯುದ್ಧದಲ್ಲಿ ಗೆದ್ದು ಬಂದನು. ಅಲ್ಲಿ ಅವನಿಗೆ ಕನ್ಯೆಯೊಬ್ಬಳು ದೊರಕಿದಳು. ಅವಳನ್ನು ತಂದು ಸಡಗರದಿಂದ, ಎಲೆ ಚಾರುಹಾಸಿನಿ, ಇವಳು ನಿನ್ನ ಸೊಸೆ ಎಂದು ಪತ್ನಿಗೆ ಹೇಳಿದನು. ಯಾರ ಸೊಸೆ ಎಂದು ಅವಳು ಇವನನ್ನು ಕೇಳಿದಳು. ರಾಜನು ಹೇಳುತ್ತಾನೆ, ನಿನಗೆ ಮುಂದೆ ಹುಟ್ಟುವನಲ್ಲ ಆ ಮಗನ ಹೆಂಡತಿಯಾಗುವಳು. ಸುಂದರಿಯೂ ವಿದ್ಯಾವತಿಯೂ ಸಾಧ್ವೀಮಣಿಯೂ ಆದ ಚೈತ್ರೆಯು ಘೋರವಾದ ತಪಸ್ಸನ್ನು ಮಾಡಿ ಆ ಕನ್ಯೆಯನ್ನು ಮದುವೆಯಾಗುವುದಕ್ಕಾಗಿ ವಿದರ್ಭನೆಂಬ ಪುತ್ರನನ್ನು ಪಡೆದಳು. ಪ್ರಾಜ್ಞನಾದ ವಿದರ್ಭನಿಗೆ ಸ್ನುಷೆ ಎಂಬ ಆ ರಾಜಪುತ್ರಿಯಲ್ಲಿ ಕ್ರತ, ಕೈಶಿಕ ಮತ್ತು ಪರಮಧಾರ್ಮಿಕನಾದ ಲೋಮಪಾದ ಎಂಬ 3 ಪುತ್ರರು ಉದಿಸಿದರು. ಅವರೆಲ್ಲ ಶೂರರೂ ರಣಪಂಡಿತರೂ ಆಗಿದ್ದರು. ಲೋಮಪಾದನಿಗೆ ಮನುವೆಂಬ ಮಗನಾದನು. ಅವನ ಪುತ್ರನು ಜ್ಞಾತಿ. ಕೈಶಿಕನ ಸುತನು ಚಿತಿ. ಅವನಿಂದಲೇ ಆ ವಂಶದ ರಾಜರಿಗೆ ಚೈದ್ಯರೆಂದು ಹೆಸರಾಯಿತು. ಕ್ರತನು ವಿದರ್ಭನ ಮತ್ತೊಬ್ಬ ಮಗನಷ್ಟೇ. ಅವನಿಗೆ ಕುಂತಿಯು ಮಗನಾದನು. ಯುದ್ಧದಲ್ಲಿ ಧೈರ್ಯಶಾಲಿಯೂ ಪ್ರತಾಪವಂತನೂ ಆದ
ದೃಷ್ಟನೆಂಬವನು ಕುಂತಿಗೆ ಮಗನಾಗಿ ಜನಿಸಿದನು. ಅವನ ಮಗನು ಧರ್ಮಾತ್ಮನೂ ಶತ್ರು ವೀರ ಸಂಹಾರಕನೂ ಆದ ನಿವೃತ್ತಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 44ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.